ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ರಶ್ಮಿನ್ ಗೌಡ ಅವರ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆಯೇ ಬೆಳಗ್ಗೆ ಈಗಾಗಲೇ 10 o'clock ಆಗಿದೆ. ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋದ ನಂತರ ನಾನು ಏನೇನು ಅಡುಗೆ ಮಾಡಿದ್ದೀನಿ, ಹಾಗೆಯೇ ಹೇಗೆ ಪೂಜೆ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಇವಾಗ ಫಸ್ಟು ಬರ್ತ್ಡೇ ವ್ಲಾಗ್ ನೋಡಿ. ಬಂದು ರೆಡ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ತೊಗೊಂಡು ಬಂದು ಮೀಶೋ ಅಲ್ಲಿ ತೊಗೊಂಡಿರೋದು. ರಾತ್ರಿ 12 o'clock ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಆ ವಿಡಿಯೋ ಕೂಡ ಹಾಕ್ತೀನಿ. ಈಗ ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ. ಆಮೇಲೆ ಟೆಂಪಲ್ಗೆ ಹೋಗಿ ಬಂದಮೇಲೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಬರ್ತ್ಡೇ ಬಾಯ್ನ ಸ್ವಲ್ಪ ತೋರಿಸ್ತೀನಿ. ನೋಡಿ, ಬರ್ತ್ಡೇ ಬಾಯ್ನೇ ಈ ಥರ ರೆಡಿ ಆಗಿದ್ದಾನೆ. ತೋರಿಸ್ತೀನಿ. ಇದು ಬಂದು ನೈಟ್ ಮಿಡ್ನೈಟಲ್ಲಿ ಸೆಲೆಬ್ರೇಟ್ ಮಾಡಿರೋದು. ನೇಮ್ ನೋಡ್ಬೋದು, ನಾನು ಚೋಟು ಅಂತ ಬರ್ಸಿದ್ದೀನಿ. ಫ್ರಂಟ್ ಕ್ಯಾಮ್ರಾಯಿಂದ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ನಾನು ಅವನಿಗೆ ಪೆಟ್ ನೇಮ್ ಚೋಟು ಅಂತ ಕರಿತಾ ಇದ್ದೆ. ಸೊ ಹಾಗಾಗಿ ನಾನು ಚೋಟು ಅಂತ ಕರಿತೀನಿ. ಎವ್ರಿ ಬರ್ಡೇಗೂ ಅಷ್ಟೇ ಅವನಿಗೆ ನೈಟ್ ಟೈಮ್ ಒಂದು ಕೇಕ್ನ ಕಟ್ ಮಾಡಿಸ್ತೀನಿ 12 o'clockಗೆ. ಹಾಗೆಯೇ ಮಾರ್ನಿಂಗ್ ಟೈಮ್ ಕೂಡ ನಾನು ಮಾರ್ನಿಂಗ್ ಅಂದರೆ ಬರ್ತ್ಡೇ ದಿನ ಈವ್ನಿಂಗು ಒಂದು ಕೇಕ್ ಕಟ್ ಮಾಡಿಸ್ತೀನಿ. ನನಗೆ ಅದೇ ಅಭ್ಯಾಸ. ಸೊ ಹಾಗಾಗಿ ಈಗ ನೈಟ್ 12 ಆಗಿದೆ. ಇಬ್ಬರು ಎದ್ದೇ ಇದ್ರು ಮಕ್ಕಳು. ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟಿವಿ ಆನ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಸ್ವಲ್ಪ ಸೌಂಡು. ಇವನು ಎವ್ರಿ ಇಯರು ಎದ್ದೇ ಇರ್ತಾನೆ 12 o'clockಗೆ. ಅವ್ನ ಬರ್ಡೇ ಅಂತಂದರೆ ಆಲ್ಮೋಸ್ಟ್ 1 month ಬಿಫೋರಿಂದನೇ ನನ್ನ ಬರ್ಡೇ ಅಂತ ಇರ್ತಾನೆ. ಅವ್ನಿಗೆ ಅಷ್ಟು ಇಷ್ಟ ಬರ್ಡೇ ಅಂದರೆ. ಸೊ ಹಾಗಾಗಿ ನಾನು 12 o'clockಗೆ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅವನಿಗೂ ಗೊತ್ತಿರುತ್ತೆ. ಅವನು ಎದ್ದೇ ಇರ್ತಾನೆ, ನಿದ್ದೆ ಮಾಡೋದಿಲ್ಲ ಕೇಕ್ ಕಟ್ ಮಾಡೋವರೆಗೂ. ಇವತ್ತು ನನ್ನ ಚಿಕ್ಕ ಮಗ ಕೂಡ ಎದ್ದೇ ಇದ್ದ. ಅವನಿಗೆ 4 months. ಇವಾಗ ಒಂದು ಸೆಲ್ಫಿ ತಗೋತಾ ಇದ್ದೀನಿ. ನೋಡ್ಬೋದು, ಒಂದು ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಬನ್ನಿ ಟೆಂಪಲ್ಗೆ ಹೋಗೋಣ. ಮಾರ್ನಿಂಗ್ ಇದು ನಾವು ಬಂದು 2nd floorಲ್ಲಿರೋದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಮೆಟ್ಲಿಲ್ದು. ನಮ್ಮ ಸುತ್ತಮುತ್ತ ನೇಚರ್ ತುಂಬಾ ಚೆನ್ನಾಗಿದೆ. ನೀವು ಲೈವಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ನಮ್ಮನೆ ನಿಯರೇ ಇದೆ ಟೆಂಪಲು. ತುಂಬ ಪುಟ್ಟ ಟೆಂಪಲ್, ಆದರೆ ತುಂಬ ಚೆನ್ನಾಗಿದೆ. ಶಿವ ಟೆಂಪಲ್ಲು. ಶಿವ ಮತ್ತು ಅಮ್ಮನವರು ಇದ್ದಾರೆ. ಹಾಗೆಯೇ ಗಣೇಶ ಇದ್ದಾರೆ. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಜನ ಏನು ಇರಲಿಲ್ಲ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಟೆಂಪಲ್ಗೆ ಅಂತ ಹೋದರೆ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ ನನಗೆ. ನಾನು ಎವ್ರಿಡೇ ಆದರೆ ಫ್ರೈಡೇ ಟೈಮ್ ಹೋಗ್ತಾ ಇರ್ತೀನಿ, ಹಾಗೆಯೇ ಸಾಟರ್ಡೇ ಹೋಗ್ತಾ ಇರ್ತೀನಿ. ಇವತ್ತು ಬರ್ಡೇ ವೆಡ್ನೆಸ್ಡೇ ಬಂದಿತ್ತು. ನೋಡಿ, ಶಿವ ಈ ಥರ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಲ್ಮೋಸ್ಟ್ ಎವ್ರಿಡೇ ಇದೇ ಥರ ಇರುತ್ತೆ ಅಮ್ಮನವ್ರಿಗೆ ಅಲಂಕಾರ. ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಟೆಂಪಲ್ಗೆ ಹೋಗಿ ಬಂದ ನಂತರ ಇದು ಮನೇಲಿ ತೊಗೊಂಡಿರೋ ಕ್ಲಿಪ್ಪಿಂಗು. ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಪುಳಿಯೋಗರೆ ಮತ್ತು ಡ್ರೈ ಜಾಮೂನ್ನ ಮಾಡಿದ್ದೆ. ಹಾಗೆಯೇ ಈ ಡ್ರೈ ಜಾಮೂನ್ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದು ಟ್ರೈ ಮಾಡಿ, ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ವಾ ಮಾರ್ನಿಂಗಿಂದ ವೀಡಿಯೋನ. ಈಗ ಬೆಳಗ್ಗೆಯಿಂದ ಹೇಗೆಲ್ಲ ಆಯಿತು ಅಂತ ನೋಡಿದ್ದೀರಾ. ಈಗ ಈವ್ನಿಂಗ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆಯೇ ಏನೇನು ಅಡುಗೆ ಮಾಡಿದ್ದೀನಿ ಅದೆಲ್ಲ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗೇ ಮಾಡ್ತಾ ಇರೋದು. ಹಾಗೆಯೇ ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೊಂಡಿರೋದು. ಒಂದು ಏನು ಸ್ಪೈಡರ್ ಮ್ಯಾನ್ ಥೀಮಲ್ಲಿ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ನಾನೇ ಮಾಡಿರೋದು. ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ, ಏನೆಲ್ಲ ಅಡುಗೆ ಮಾಡಿದ್ದೀನಿ, ನೈಟ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತೆಲ್ಲ. ಈಗ ನೋಡೋಣ ಬನ್ನಿ, ತೋರಿಸ್ತೀನಿ. ನೋಡ್ಬೋದು, ಈ ಥರ ಮಾಡ್ತಾಯಿದ್ದೀನಿ. ಇದು ಬಂದು 4th ಬರ್ತ್ಡೇ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ. ಮನೇಲಿ ಯಾರು ಗೆಸ್ಟ್ ಏನು ಬಂದಿರಲಿಲ್ಲ. ಅತ್ತೆ ಮತ್ತು ತಮ್ಮಂದಿರು ಮತ್ತು ತಂಗಿ ಬಂದಿದ್ದರು ಅಷ್ಟೇ. ಹ್ಯಾಪಿ ಬರ್ಡೇ ರಶ್ಮಿನ್ ಗೌಡ. ತುಂಬಾ ನಾಯ್ಸ್ ಇತ್ತು. ರಶ್ಮಿನ್ ಗೌಡ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಇದನ್ನು ಕೂಡ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ತುಂಬ ಕ್ಲಿಪ್ಪಿಂಗ್ಸ್ ಆಗಿಬಿಟ್ರೆ ತುಂಬಾ ಸೌಂಡ್ ಇರುತ್ತಲ್ವ. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಇದ್ದಾರೆ. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ಸೇ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿರೋದು, ಸ್ವಲ್ಪ ಬಿಸಿ ಇದ್ದಿದ್ದರಿಂದ. ನಾನು ನಂತರ ನಿಮಗೆ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ. ದಯವಿಟ್ಟು ವಿಡಿಯೋ ಫುಲ್ಲಾಗಿ ನೋಡಿ.
ಇಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ನಮ್ಮ ಪುಟ್ಟ ಫ್ಯಾಮಿಲಿ. ನಾವಿರೋದು 4 ಮೆಂಬರ್ಸ್ ಬೆಂಗಳೂರಲ್ಲಿ. ಈಗ ನೋಡ್ಬೋದು ಫೋಟೋಸ್ ಹಾಕ್ತೀನಿ. ಇದು ಮಾರ್ನಿಂಗ್ ತೊಗೊಂಡಿರೋ ಫೋಟೋ, ಇದು ನೈಟ್ ಕ್ಲಿಪ್ಪಿಂಗು. ಇವ್ರು ಬಂದು 4 ಜನ 5 ಜನ ಮಕ್ಕಳಿದಾರಲ್ವ, ಇವ್ರು ಬಂದು ರಸ್ವಿನ್ ಗೌಡ ಫ್ರೆಂಡ್ಸು ನೈಬರ್ಸು. ಇದು ಬಂದು ನನ್ನ ತಮ್ಮ ಚೇತನ್ ಅಂತ, ಅವನಿಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾನೆ. ಇಲ್ಲಿ ಬಂದು ನನ್ನ ತಮ್ಮ ತಂಗಿ ಹಾಗೆ ನನ್ನ ಹಸ್ಬೆಂಡ್ ತಮ್ಮ ಇದ್ದಾರೆ. ಇವ್ರು ಕೂಡ ಅಷ್ಟೇ ಇಲ್ಲೇ ಬೆಂಗಳೂರಲ್ಲೇ ಸುತ್ತಮುತ್ತ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಇನ್ವೈಟ್ ಮಾಡಿದ್ದೆ. ಅತ್ತೆ ಕೂಡ ಇದ್ದಾರೆ ಫೋಟೋಲಿ. ಇದೇ ನಮ್ಮ ಪುಟ್ಟ ಫ್ಯಾಮ್ಲಿ. ಹಾಗೇನೇ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ಊಟ ನೈಟ್ ತೆಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿತ್ತು. ಬಿರಿಯಾನಿ ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೆ. ಸಾಂಬಾರು ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿತ್ತು. ಹಾಯ್ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ. ಇದಾಗಿತ್ತು ಬರ್ತ್ಡೇ ವ್ಲಾಗ್. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬರಲಾ, ಬಾಯ್, ನಮಸ್ಕಾರ.